ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಮಗ ಸೇರಿಕೊಂಡು ಮಟನ್ನಿಂದ ವೈಟ್ ಪಲಾವ್ ಮಾಡೋಣ ಅಂತ. ಇದು ಮಸಾಲೆಗೆ ಬೇಕಾಗಿರುವಂಥ ಐಟಮ್ಗಳು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ. ಇದನ್ನೆಲ್ಲ ಪೌಡರ್ ಮಾಡಿ ಇಟ್ಕೊಳ್ಳೋಣ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿನ ಹುರ್ಕೊಂಡು ಶುಂಠಿ ಬೆಳ್ಳುಳ್ಳಿ ಜೊತೆ ಪೇಸ್ಟ್ ಮಾಡಿ ಇಟ್ಕೊಳ್ಳೋಣ. ಇವಾಗ ಫಸ್ಟು ಕುಕ್ಕರ್ಗೆ ಎಣ್ಣೆ ಹಾಕೋತಾ ಇದ್ದೀವಿ. ಒಂದು 2 ಸ್ಪೂನಷ್ಟು ಎಣ್ಣೆ, ಹಾಗೆಯೇ 1-2 ಸ್ಪೂನ್ ತುಪ್ಪ ಹಾಕೋತಾ ಇದ್ದೀನಿ. ನಾವಿಲ್ಲಿ ಅರ್ಧ kg ಅಕ್ಕಿಗೆ ಆಲ್ಮೋಸ್ಟ್ ಅರ್ಧದಿಂದ ಸ್ವಲ್ಪ ಜಾಸ್ತಿ, ಒಂದು 3/4 kg ಅಷ್ಟು ಮಟನ್ ಇರ್ಬೋದು. ಇದರಲ್ಲಿ ಬಿರಿಯಾನಿ ಎಲೆ ಅಂತ ಹೇಳ್ತೀವಲ್ಲ, ಬಾಸುಮತಿ ಎಲೆ, ಅದನ್ನು ಹಾಕೋತಾ ಇದ್ದೀವಿ ಎಣ್ಣೆ ಕಾದ ನಂತರ. ಇವಾಗ ಹೆಚ್ಕೊಂಡಿರೋ ಈರುಳ್ಳಿನ ಹಾಕೊಳ್ಳೋಣ. ಇಲ್ಲೊಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ಇದೆ, ಅಥವಾ ನೀವು ದೊಡ್ಡ ಸೈಜ್ 1 ಈರುಳ್ಳಿ ಹಾಕೋಬೋದು. ಜಾಸ್ತಿ ಹುರಿಯೋದು ಬೇಡ, ತುಂಬ ಬ್ರೌನ್ ಆಗೋದು ಬೇಡ, ಯಾಕಂದರೆ ಇದು ವೈಟ್ ಪಲಾವ್ ಆದ್ದರಿಂದ ಸ್ವಲ್ಪ ಟ್ರಾನ್ಸ್ಲೂಸೆಂಟ್ ಆಗೋ ತನಕ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದು ಚೆನ್ನಾಗಿ ಹುರಿದಾದ್ಮೇಲೆ ಇಲ್ಲಿ ಮೆಂತ್ಯ ಸೊಪ್ಪನ್ನ ಹಾಕ್ತಾ ಇದ್ದೀವಿ. ಮೆಂತ್ಯ ಸೊಪ್ಪನ್ನು ಸ್ವಲ್ಪ ಎಣ್ಣೆ ಅಥವಾ ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು, ಇಲ್ಲಾಂದರೆ ಸ್ವಲ್ಪ ಕೈ ಬಿಟ್ಕೊಳ್ಳೋದು. ಅದಕ್ಕೋಸ್ಕರ ತುಂಬ ಜಾಸ್ತಿನೂ ಹಾಕಬಾರ್ದು. ತುಂಬ ಜಾಸ್ತಿ ಹಾಕಿದ್ರೆ ಮೆಂತ್ಯ ಸೊಪ್ಪಿನ ಪಲಾವ್ ತಿಂದಂಗೆ ಆಗುತ್ತೆ. ಸೊ ಒಂದು ಆ ಫ್ರೇಗ್ರೆನ್ಸಿಗೋಸ್ಕರ ಸ್ವಲ್ಪ ಮೆಂತ್ಯ ಸೊಪ್ಪು, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ಈಗ ಪುದೀನ ಸೊಪ್ಪು ಹಾಕ್ತಾ ಇದ್ದೀವಿ. ಇವಾಗ ನಾವು ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಹಾಕೋತಾ ಇದ್ದೀವಿ. ಹಸಿಮೆಣಸು ನಾನಿಲ್ಲಿ ಒಂದು 8ರಿಂದ 10 ಹಸಿಮೆಣಸು ತೊಗೊಂಡು ಫ್ರೈ ಮಾಡಿ ಇಟ್ಕೊಂಡಿದ್ದೆ ಮೊದಲೇ. ಇವಾಗ ಹಸಿ ವಾಸನೆ ಹೋಗೋಷ್ಟು ಚೆನ್ನಾಗಿ ಹುರ್ಕೊಳ್ಳೋಣ. ಇವಾಗ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಮಸಾಲೆಗಳನ್ನ, ಹೋಲ್ ಸ್ಪೈಸಸ್ನ, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಚೆನ್ನಾಗಿ ಕ್ಲೀನಾಗಿ ತೊಳೆದು ನೀರೆಲ್ಲ ಅರ್ತಿಟ್ಟಿರುವಂಥ ಮಟನ್ನ ಹಾಕ್ಕೊಳ್ಳೋಣ. ಇಲ್ಲಿ ಆಲ್ಮೋಸ್ಟ್ 3/4 kg ಅಷ್ಟು ಮಟನ್ ಇದೆ. ಅದು ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ಉಪ್ಪು, ಹಾಗೆಯೇ ಇಲ್ಲಿ ಒಂದು 2 ಟೊಮ್ಯಾಟೊ ಇದೆ, ಮೀಡಿಯಮ್ ಸೈಜ್ 2 ಟೊಮ್ಯಾಟೊ ಇದೆ, ಅದನ್ನು ಹಾಕೋತಾ ಇದ್ದೀವಿ. ಇದು ವೈಟ್ ಪಲಾವ್ ಆದ್ದರಿಂದ ನಾವಿಲ್ಲಿ ಅರಿಶಿನ ಹಾಕೋತಾ ಇಲ್ಲ. ಈಗ ಈ ಮಟನ್ ಬೇಯೋದಕ್ಕೋಸ್ಕರ
ಅರ್ಧ ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀವಿ. ನಾವು ಇದೇ ಗ್ಲಾಸಲ್ಲಿ 1 ಗ್ಲಾಸ್ ಫುಲ್ ಅಕ್ಕಿ ತೊಗೊಂಡಿದ್ದೀವಿ. ಅದು ಆಲ್ಮೋಸ್ಟ್ ಅರ್ಧ kg ಅಷ್ಟು ಅಕ್ಕಿ ಅಳತೆ. ಅದು ನೀರು ಹಾಕ್ಕೊಂಡು ನಾವಿಲ್ಲಿ ಫಸ್ಟಿಗೆ 3 ವಿಸಿಲ್ ಕೂಗಿಸ್ಕೊಳ್ಳೋಣ. ಅದಾದ ನಂತರ ನಾನು ಫಸ್ಟು ಅಕ್ಕಿನೇ ಹಾಕ್ಬಿಟ್ಟಿದ್ದೀನಿ. ಇಲ್ಲಿ ಫಸ್ಟು ನೀರು ಹಾಕ್ಕೊಳ್ಳಿ, 1:2 ರೇಷಿಯೋದಲ್ಲಿ ನೀರು ಹಾಕ್ಕೊಳ್ಳಿ. ಕುದಿ ಬಂದ ಮೇಲೆ ನೀವು ಅಕ್ಕಿನ ಹಾಕ್ಕೋಬೋದು. ನಾನಿಲ್ಲಿ ಮಗ ಇರೋದ್ರಿಂದ ಸ್ವಲ್ಪ ಕನ್ಫ್ಯೂಷನ್ ಆಗಿಬಿಟ್ಟು ಫಸ್ಟಿಗೆ ಅಕ್ಕಿ ಹಾಕ್ಕೊಂಡೆ. ಅಕ್ಕಿ ಹಾಕಿದ್ಮೇಲೆ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಹಾಕ್ಕೊಂಡಿದ್ದೀನಿ. ಅದೇ ಲೋಟದ ಅಳತೆಯಲ್ಲಿ 2 ಲೋಟದಷ್ಟು ನೀರು. ಸೊ ಅಲ್ಲಿಗೆ ಒಟ್ಟು 2.5 ಲೋಟದಷ್ಟು ನೀರಾಗತ್ತೆ. ಮತ್ತು ಒಂದು ಅರ್ಧ ಲಿಂಬೆಹಣ್ಣಿನ ರಸ ಸಾಕು. ನಾನು ಹಾಕಿರೋ ಲಿಂಬೆಹಣ್ಣಲ್ಲಿ ರಸ ಇರಲಿಲ್ಲ ಅಂಥೇಳಿ ಫುಲ್ ಹಾಕಿದ್ದೀನಿ. ಲಿಂಬೆಹಣ್ಣಿನ ರಸ ಚೆನ್ನಾಗಿತ್ತು ಅಂದರೆ ಅರ್ಧ ಸಾಕು. ಜಸ್ಟ್ ಇದು ಸ್ವಲ್ಪ ಬಿಡಿ ಬಿಡಿಯಾಗಿ ಬರಲಿ ರೈಸು ಅಂತ ಹೇಳಿಬಿಟ್ಟು ಒಂದು ಕುದಿ ಬರ್ತಾ ಇದೆ ಅನ್ನೋಷ್ಟೊತ್ತಿಗೆ ಮುಚ್ಚಳ ಮುಚ್ಚಿಬಿಟ್ಟು ಮತ್ತೆ ಇನ್ನು 2 ವಿಸಿಲ್ ಕೂಗ್ಸೋಣ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಕೂಗ್ಸೋಣ. ಇವಾಗ ನೋಡಿ ಕುಕ್ಕರ್ ಆರಿದೆ, ಮಟನ್ ಪಲಾವ್ ರೆಡಿ ಇದೆ. ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸರಿ ಟ್ರೈ ಮಾಡಿ.